ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಾಗಿದ್ದೀರಲ್ಲ? ನಾನು ಕೂಡ ಆರಾಮಾಗಿದ್ದೇನೆ. ನೀವು ಆರಾಮಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಏನಪ್ಪ ಇವನು ವೀಡಿಯೋ ಮಾಡಿದೆ ತುಂಬ ದಿನ ಆಯಿತು, ಯಾಕೆ ವೀಡಿಯೋ ಮಾಡ್ತಿಲ್ಲ, ಎಂತ 4 ವೀಡಿಯೋ ಮಾಡಿ ಇವನಿಗೆ ಸುಸ್ತಾಯಿತಾ ಅಂತ ಕೆಲವರು ಅಂದ್ಕೊಂಡಿರ್ಬೋದು. ಇಲ್ಲ, ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂತ ಹೇಳಿದರೆ ಕಾಲೇಜ್ ವರ್ಕ್ಸ್ ಎಲ್ಲ ಇತ್ತು, ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸುಸ್ತು ಅಂತೂ ಆಗಲಿಲ್ಲ, ನನ್ನಿಂದ ಆಗುವಷ್ಟು ಪ್ರಯತ್ನ ಪಟ್ಟು ನಾನು ವೀಡಿಯೋ ಹಾಕ್ತಾ ಇರ್ತೇನೆ. ಲಾಸ್ಟ್ ಟೈಮ್ ರಾಜ್ ಬಿ ಶೆಟ್ಟಿ ಅವರ ಡ್ರಾಯಿಂಗ್ ಮಾಡಿದ ಮೇಲೆ ಅದರ ವೀಡಿಯೋ ಹಾಕಿದ ಮೇಲೆ ಮೋರ್ ದೆನ್ 15-16 ಡೇಸ್ ಆಯಿತು ವೀಡಿಯೋ ಹಾಕದೆ. ಇವತ್ತು ಪುನಃ ರಾಜ್ ಬಿ ಶೆಟ್ಟಿ ಅವರ ಡ್ರಾಯಿಂಗ್ ಮಾಡಿದ ಸ್ಟೈಲಲ್ಲಿ ಇವತ್ತೊಬ್ಬರ ಡ್ರಾಯಿಂಗ್ ಮಾಡ್ತಿದ್ದೇನೆ. ಯಾರ ಡ್ರಾಯಿಂಗ್ ಅಂತ ಹೇಳಿದರೆ ದಿವ್ಯಾ ಅಂಚನ್ ಅಂತ ಹೇಳುವವರೊಬ್ಬರ ಡ್ರಾಯಿಂಗ್. ಹೀಗೆ ಸುಮ್ಮನೆ ಕೂತ್ಕೊಂಡಿರುವಾಗ ಯಾರ ಡ್ರಾಯಿಂಗ್ ಮಾಡುವಂಥ ಪ್ಲ್ಯಾನ್ ಮಾಡುವಾಗ ಅವರ ಡ್ರಾಯಿಂಗ್ ಮಾಡುವಂಥ ನನಗೆ ನೆನಪಾಯಿತು. ಹಾಗೆ ಅವರ ಡ್ರಾಯಿಂಗ್ ಮಾಡಿದ್ದು. ಡ್ರಾಯಿಂಗ್ ಮಾಡಿ ಆದಮೇಲೆ ಗೊತ್ತಾಯಿತು ಅವ್ರದ್ದು ನೆಕ್ಸ್ಟ್ ವೀಕ್, ನಾನು ಡ್ರಾಯಿಂಗ್ ಮಾಡಿದ ನೆಕ್ಸ್ಟ್ ವೀಕ್ ಅವರ ಬರ್ಡೇ ಅಂತ ಹೇಳಿ. ಅಂದರೆ ಏಪ್ರಿಲ್ 27ಗೆ ಅವರ ಬರ್ಡೇ ಅಂತ. ಹಾಗೆ ಅವತ್ತೇ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅದರ ರೀಲ್ಸ್ ವೀಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಇವತ್ತು ಮೇಕಿಂಗ್ ವೀಡಿಯೋನ ಶೇರ್ ಮಾಡ್ತೇನೆ, ಅಪ್ಲೋಡ್ ಮಾಡ್ತೇನೆ. ಎಲ್ಲರೂ ವೀಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ. ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ಅಂತ ಹೇಳಿದರೆ ಈಗ ಕೆಲವು ಫನ್ನಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೇನೆ, ಶಾರ್ಟ್ಸಲ್ಲೆಲ್ಲ ಕೆಲವು ನೋಡಿರ್ಬೋದು. ಹಾಗೆ ನೋಡಿದವರದನ್ನು ಚೆಕ್ ಮಾಡಿ. ಹಾಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ಮಿಸ್ಟರ್ ಮ್ಯಾಡ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಗಳು ಇಷ್ಟ ಆಗ್ತಿದ್ದರೆ ಇನ್ನೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಓಕೆ, ಹಾಗಾದರೆ ವೀಡಿಯೋ ಶುರು ಮಾಡುವ. ಈಗ ನಾನು ಸ್ಕೆಚ್ ಮಾಡೋ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಮೊಬೈಲ್ ಸ್ಟೋರೇಜ್ ಎಲ್ಲ ಫುಲ್ ಆಗಿತ್ತು. ಅದು ರಿಕವರ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಟೈಮ್ ಹೋಯಿತು. ಹಾಗೆ ನಾನು ಪೇಂಟಿಂಗ್ ಮಾಡೋ ವಿಡಿಯೋವನ್ನು ಮಾಡ್ತಿದ್ದೇನೆ. ಪೇಂಟಿಂಗ್ ಆಲ್ಮೋಸ್ಟ್ ಮಾಡಿದ್ದೇನೆ. ಈಗ ಇದು ವೆಕ್ಟರ್ ಸ್ಟೈಲ್ ಆಗಿರುತ್ತೆ, ಟೋನ್ ಸ್ಟೈಲಲ್ಲಿ ಮಾಡೋದು. ಅಂದರೆ ತುಂಬ ಟೋನ್ಸ್, ಒಂದು 5-6 ಟೋನ್ಸ್ ಇಟ್ಕೊಂಡು ವರ್ಕ್ ಮಾಡೋದು. ಹಾಗೆ ಆಲ್ಮೋಸ್ಟ್ ಟ್ರೈ ಮಾಡಿದ್ದೇನೆ. ಈಗ ಆಲ್ಮೋಸ್ಟ್ ಆಯ್ತು. ಈಗ ಫೇಸಿಗೆಲ್ಲ ಕ್ಲಿಯರ್ ಆಗಿದೆ. ಇನ್ನು ಸ್ವಲ್ಪ ಬಟ್ಟೆದು ಮತ್ತು ಬ್ಯಾಕ್ ಕೆಲವೊಂದು ಪೋರ್ಷನ್ನ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಡ್ರಾಯಿಂಗ್ಸ್ ಮಾಡಿ ಎಲ್ಲ ಆಗಿದೆ. ಈಗ ನೀವು ನೋಡ್ಬೋದು, ಇಲ್ಲುಂಟು ನೋಡಿ. ಎಸ್, ಓಕೆ. ಈಗ ಅದೇ ಫಸ್ಟ್ ನಾನು ಹೇಳಿದೆಲ್ಲ, ಅವರ ಬರ್ಡೇ ಉಂಟು, ಹಾಗೆ ಅವರಿಗೊಂದು ನನ್ನ ಕಡೆಯಿಂದ ಸಣ್ಣ ಗಿಫ್ಟ್ ಅಂತ. ಹಾಗೆ ಅದಕ್ಕೆ ಈಗ ಫ್ರೇಮ್ ಮಾಡಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಇದೊಂದು ಸಣ್ಣದಾಗಿ ಉಂಟು, ಒಂದು 7.5 ಇಂಚಸ್ ಉಂಟು. ಹಾಗೆ ಒಂದು ಸಣ್ಣದಾಗಿ ಫ್ರೇಮ್ ಮಾಡಿಸುವಂತ ಇದ್ದೇನೆ. ಹಾಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.